ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತ ಅಂದ್ರೆ ಯೋಗದಲ್ಲಿ ಯಾರು ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೋ ಯೋಗಿಯಾದವನು, ಅವನು ಎಲ್ಲ ಫಲಗಳ ಅಪೇಕ್ಷೆಯನ್ನು ಬಿಟ್ಟು ಭಗವಂತನನ್ನು ನೋಡ್ಕೊಳ್ತಾನೆ. ನಾನು ಇಲ್ಲಿ ಬಂದಿರೋದು ಭಗವಂತನ ಆಜ್ಞೆಯ ಮೇರೆಗೆ, ಅಥವಾ ನನ್ನ ಕರ್ಮವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಬಂಧಗಳನ್ನು ತಗಲು ಹಾಕ್ಕೊಂಡು ಅದರಿಂದ ಜನ್ಮಾಂತರದ ವರೆಗೂ ಕೂಡ ಇಲ್ಲೇ ತೊಳಲ್ತಾ ಇರೋದಕ್ಕೆ ನಾನು ಬಂದಿಲ್ಲ ಅನ್ನುವಂತಹ ಜ್ಞಾನ ಯಾರಿಗೆ ಆಗಿದೆಯೋ ಅವನೇ ಯೋಗಿ. ಅಂತಹವನು ಎಲ್ಲಾ ರೀತಿಯ ಬಂಧಗಳನ್ನು ಬಿಟ್ಟು ಭಗವಂತನೊಂದಿಗೆ ಮಾತ್ರ ತನ್ನ ಒಂದು ಬಂಧನವನ್ನ ನಿಯೋಜಿಸಿಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅಂತಹವನಿಗೆ ಸಂಪೂರ್ಣವಾಗಿ ತಕ್ಷಣವೇ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾಕೆಂತಂದ್ರೆ ಅವನಿಗೆ ಯಾರಿಂದ ಏನೂ ಬೇಕಾಗಿಲ್ಲ, ಭಗವಂತ ನೋಡ್ಕೊಳ್ತಾನೆ. ಏನೇ ಬಂದರೂ ಅನುಭವಿಸೋದಕ್ಕೆ ಭಗವಂತನ ಪ್ರಸಾದ ಅನ್ನು ತಿಳಿದುಕೊಂಡು ತನ್ನ ಕರ್ಮ ಕಳೆಯೋದಕ್ಕೋಸ್ಕರ ಭಗವಂತ ಇನ್ನೂ ಹೆಚ್ಚಿನ ಕಷ್ಟ ಕೊಡ್ಬೋದಿತ್ತು, ಇಷ್ಟರಲ್ಲೇ ಮುಗಿಸ್ತಾ ಇದ್ದಾನೆ, ಅವನ ಅನುಗ್ರಹ ನನಗಿದೆ ಅಂತ ತಿಳ್ಕೊಂಡು ತನ್ನ ಪಾಡಿಗೆ ತಾನು ಕಷ್ಟವನ್ನಾದರೂ ಸಹಿಸಕ್ಕೆ ಅವನು ಸಿದ್ಧನಿದ್ದಾನೆ, ಸುಖವನ್ನಾದರೂ ಅವನು ಸಹಿಸಕ್ಕೆ ಸಿದ್ಧನಾಗಿದ್ದಾನೆ. ಹೀಗಿದ್ದಾಗ ತಕ್ಷಣವೇ ಅವನಿಗೆ ಶಾಂತಿ ಪ್ರಾಪ್ತಿಯಾಗುತ್ತೆ. ಅವನಿಗೆ ಬೇಕಾದ್ದು ಇಲ್ಲ, ಬೇಡದದ್ದು ಇಲ್ಲ. ಆದರೆ ನನಗೆ ಅದೇ ಬೇಕು ಇದು ಬೇಕು ಅಂತ ಕಾಮದಿಂದ ಯಾರು ಕೆಲಸವನ್ನ ಮಾಡ್ತಾನೇ ಹೋಗ್ತಾ ಇರ್ತಾರೋ ಅಂತವರು ಸಂಪೂರ್ಣವಾಗಿ ಬಂಧನದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಆಚೆ ಬರೋದಕ್ಕೆ ಬಹಳ ಕಷ್ಟವನ್ನ ಪಡ್ತಾರೆ. ಜನ್ಮಾಂತರದಲ್ಲೂ ಕೂಡ ಕರ್ಮಗಳು ಅವರನ್ನ ಬಿಡಲು ಸಾಧ್ಯವೇ ಆಗೋದಿಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 9ನೇ ತಾರೀಕು ಸೋಮವಾರ, ಅಷ್ಟಮಿ ತಿಥಿ ಮತ್ತು ಇಂದು ವಿಶಾಖ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ವಿಶಾಖ ನಕ್ಷತ್ರದ ಅಧಿಪತಿ ವಕ್ರಿ ಗುರು. ಆದ್ದರಿಂದ ಈ ವಿಶಾಖ ನಕ್ಷತ್ರದಲ್ಲಿ ಸ್ವಲ್ಪ ಎಲ್ಲರೂ ಮಾಡೋದಕ್ಕಿಂತ ವಿಭಿನ್ನವಾದಂತಹ ಒಂದು ಯೋಚನೆ ಅವರಿಗೆ ಇರುತ್ತೆ. ಅದೇ ರೀತಿಯ ಒಂದು ಭಾವನೆ ನಮ್ಮಲ್ಲೂ ಕೂಡ ಇವತ್ತು ಬರುತ್ತೆ. ಲೋಕ ಭಿನ್ನವಾದಂತಹ ಏನೋ ಒಂದು ಕೆಲಸವನ್ನ ಅಥವಾ ಯೋಚನೆಯನ್ನ ನಾವು ಇವತ್ತು ತಲೆಯಲ್ಲಿ ತುಂಬಿಕೊಂಡಿರ್ತೇವೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ತಲೆಯಲ್ಲಿ ಇರುವಂತಹ ಯಾವುದೋ ಒಂದು ಬೇಡದಂತಹ ಅಥವಾ ಲೋಕ ವಿಲಕ್ಷಣವಾದಂತಹ ವಿಚಾರವನ್ನ ನಿಮ್ಮ ಪ್ರೀತಿ ಪಾತ್ರ ತಲೆಯಲ್ಲಿ ತುಂಬೋದಿಕ್ಕೆ ಇವತ್ತು ಪ್ರಯತ್ನ ಪಡಬೇಡಿ. ನಾಳೆ ಅದರಿಂದ ಬಹಳ ಕಷ್ಟವಾಗುತ್ತೆ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಯಾರು ನಿಮ್ಮನ್ನು ವಿರೋಧಿಸ್ತಾ ಇರ್ತಾರೋ ಅಂತಹವರಿಗೆ ನೀವು ಬಹಳ ಜಾಣತನದಿಂದ ಉತ್ತರವನ್ನು ಕೊಟ್ಟು ನಿಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರು ಇವತ್ತು ಬಹಳನೇ ಟಫ್, ಏನು ಹೇಳಿದ್ರು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ, ಬರೀ ನಿಮ್ಮನ್ನ ಟೀಕೆ ಮಾಡ್ತಾ ಹೋಗ್ತಾ ಇರ್ತಾರೆ ಅನ್ನೋಂತಹ ಸಂದರ್ಭವನ್ನು ನೀವು ನೋಡಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ತಾಯಿಯ ವಿಚಾರದಲ್ಲಿ, ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ, ಕೋರ್ಟ್ ಡಾಕ್ಯುಮೆಂಟೇಶನ್, ಟ್ಯಾಕ್ಸ್ ಇತ್ಯಾದಿಗಳಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ನಿಮಗೆ ತಲೆ ಕೆಡುತ್ತೆ. ಸಿಂಹ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮಾಧ್ಯಮದಲ್ಲಿರೋರಿಗಂತೂ ಬಹಳನೇ ಉತ್ತಮವಾದಂತಹ ಯಶಸ್ಸು ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಸಂಸಾರದ ತಾಪತ್ರಯಗಳು ಹಾಗೂ ನಿಮ್ಮ ಸಂಸಾರದವರೊಡನೆ ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನವಾಗುವಂತೆ ಇರಬೇಕು, ಇದೆಲ್ಲದನ್ನು ನೀವು ನೋಡುವಂತಹ ದಿನ ಇದಾಗಿರುತ್ತೆ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ಇದ್ದಂತಹ ಹಿಂದಿನ 2-3 ದಿನಗಳ ಒಂದು ತುಮುಲ ಇವತ್ತು ಬಗೆಹರಿದಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮುಖ್ಯ ನಿರ್ಧಾರಗಳು ಬೇಡ. ಯಾವುದೇ ರೀತಿಯಲ್ಲೂ ಇವತ್ತು ಬೇರೆಯವರಿಂದ ನಿಮಗೆ ಸಹಕಾರ ಪ್ರಾಪ್ತಿ ಆಗೋದಿಲ್ಲ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿನಗಳು ಇನ್ನೂ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನಾಗಮ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಯಶಸ್ಸು ಇನ್ನೂ ಮುಂದುವರಿಯುತ್ತೆ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ ಇವತ್ತು. ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ಸ್ಟೇಟಸ್, ನಿಮ್ಮ ಒಂದು ಸ್ಥಾನಮಾನ ಹೆಚ್ಚಾಗತ್ತೆ. ಮೀನರಾಶಿಯವರಿಗೆ ಹಿಂದಿನ ದಿನದಲ್ಲಿ ಇದ್ದಂತಹ ಮನಸ್ಸಿನ ನಿಧಾನವಾಗಿ ಬಗೆಹರಿಯುತ್ತಾ ಇದೆ ಅನ್ನೋದನ್ನು ನೀವು ಕಂಡುಕೊಳ್ತೀರಿ. ಆದರೂ ಕೂಡ ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಂಪೂರ್ಣವಾಗಿ ಬರೋದಕ್ಕೆ ನಾಳೆವರೆಗೂ ಕಾಯಬೇಕಾಗತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳನ್ನು ಕಳೆದು ಭಗವಂತ ನಮ್ಮನ್ನು ಸಂರಕ್ಷಿಸ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.